ನಾಡ ಹಬ್ಬ ಅಂದ್ರೆ ಅದು ದಸರಾ. ಹಾಗಾಗಿ ದಸರಾ ಬಂದ್ರೆ ಒಂದು ಹಬ್ಬದ ಸಂಭ್ರಮ ಕಳೆಗಟ್ಟುತ್ತೆ. ಪ್ರಮುಖವಾಗಿ ಜಂಬೂ ಸವಾರಿ ಎಲ್ಲರ ಆಕರ್ಷಣೆಗೆ ಪಾತ್ರ ಆಗುತ್ತೆ. ಹಾಗಾಗಿ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಹಬ್ಬಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ದಸರಾಗಾಗಿ ಕಾಡಿನಿಂದ ನಾಡಿಗೆ ಬಂದಿರುವ ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ ತಾಲೀಮು ಕೂಡ ಆರಂಭ ಆಗಿದೆ. ಹಾಗಾಗಿ ಅಲ್ಲಿ ಯಾವ ರೀತಿಯ ಸಿದ್ಧತೆಗಳು ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ದಸರಾ ಗಜಪಡೆಗೆ ಇದೀಗ ತಾಲೀಮು ಶುರುವಾಗಿದೆ. ದಸರಾ ಹಿನ್ನೆಲೆಯಲ್ಲಿ ಮೈಸೂರಿಗೆ ಆಗಮಿಸಿರುವಂತಹ ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಇದೀಗ ತಾಲೀಮು ಶುರುವಾಗಿದೆ. ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿ ಏನಿದೆ, ಇದು ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಕ್ಯಾಪ್ಟನ್ ಅಭಿಮನ್ಯು ಟೀಮ್ನ 9 ಆನೆಗಳು ಇದೀಗ ತಾಲೀಮನ್ನು ಶುರು ಮಾಡಿರುವಂಥದ್ದು. ಆ ಒಂದು ದೃಶ್ಯಾವಳಿಗಳನ್ನು ನೀವೀಗ ನೋಡ್ಬೋದು. ಗಜ ಗಾಂಭೀರ್ಯದಿಂದ ಅಭಿಮನ್ಯು ಅಂಡ್ ಟೀಮ್ ಮೈಸೂರಿನ ರಾಜಬೀದಿಗಳಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು. ಆ ಒಂದು ದೃಶ್ಯಾವಳಿಗಳನ್ನು ನೀವೀಗ ನೋಡ್ಬೋದು. ಬಹಳ ಪ್ರಮುಖವಾಗಿ ಅಕ್ಟೋಬರ್ 2ರವರೆಗೂ ಕೂಡ ದಸರಾ ಗಜಪಡೆಗೆ ತಾಲೀಮನ್ನು ಮಾಡಲಾಗುತ್ತೆ. ಮೊದಲ ಹಂತದ 9 ಆನೆಗಳನ್ನು ನೀವೀಗ ಏನು ನೋಡ್ತಾ ಇದ್ದೀರಾ. ಮೊದಲನೇದಾಗಿ ಅಭಿಮನ್ಯು, ಲಕ್ಷ್ಮಿ, ಗೋಪಿ, ಪ್ರಶಾಂತ, ಏಕಲವ್ಯ, ಕಾವೇರಿ, ಭೀಮಾ, ಧನಂಜಯ ಆನೆಗಳು ಈಗ ಮೊದಲ ತಂಡದಲ್ಲಿ ಮೈಸೂರನ್ನು ಪ್ರವೇಶ ಮಾಡಲಿವೆ. ಜೊತೆಗೆ ಮೈಸೂರಿಗೆ ಬಂದಿರತಕ್ಕಂತಹ ದಸರಾ ಗಜಪಡೆ ಏನಿದೆ, ಪ್ರತಿನಿತ್ಯ ಬೆಳಗ್ಗೆ ಸಂಜೆ 2 ಟೈಮ್ನಲ್ಲೂ ಕೂಡ ಮೈಸೂರಿನ ಅಂಬಾವಿಲಾಸ ಅರಮನೆಯಿಂದ ಹಿಡಿದು ಬನ್ನಿ ಮಂಟಪದವರೆಗೂ ಅಂದರೆ 750 kg ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂತಹ ರಾಜಬೀದಿಯ ರಾಜಪಥಗಳಲ್ಲಿ ಈ ದಸರಾ ಗಜಪಡೆಗೆ ತಾಲೀಮನ್ನು ಮಾಡಲಾಗುತ್ತೆ. ಆ ಒಂದು ದೃಶ್ಯಾವಳಿಗಳನ್ನು ನೀವೀಗ ನೋಡ್ಬೋದು. ದಸರಾ ಗಜಪಡೆ ತಾಲೀಮನ್ನು ಮಾಡುವಂಥ ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಮೈಸೂರಿನ ಸಾರ್ವಜನಿಕರು ರಾಜಬೀದಿಗಳಲ್ಲಿ ಆನೆ ಸಾಗುವಂಥ ಮಾರ್ಗದ ಸುತ್ತಮುತ್ತಲೂ ಕೂಡ ಸೆಲ್ಫಿ ವಿಡಿಯೋಗಳನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಿದ್ದಾರೆ. ಬೆಳಿಗ್ಗೆ ಮತ್ತು ಸಂಜೆ 2 ಟೈಮ್ನಲ್ಲೂ ಕೂಡ ದಸರಾ ಗಜಪಡೆಗೆ ತಾಲೀಮನ್ನು ಮಾಡಲಾಗುತ್ತೆ. ಯಾಕಂದರೆ ಕಳೆದ 1 ವರ್ಷದಿಂದ ಕಳೆದ ದಸರಾ ಆದ ಬಳಿಕ ಮೈಸೂರಿಗೆ ಪ್ರವೇಶ ಮಾಡ್ತಕ್ಕಂತಹ ದಸರಾ ಗಜಪಡೆ ನಗರದ ವಾಹನ ದಟ್ಟಣೆ ಇರ್ಬೋದು, ಜೊತೆಗೆ ವಾಹನದ ಶಬ್ದ ಜನರನ್ನು ನೋಡಿ ಬೆಚ್ಚುವಂತಿರ್ಬೋದು. ಇದೆಲ್ಲಕ್ಕೂ ಕೂಡ ನಗರದ ಪ್ರದೇಶದ ವಾತಾವರಣಕ್ಕೆ ಹೊಂದಿಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯ ತಾಲೀಮನ್ನು ಮಾಡಲಾಗುತ್ತೆ. ಹಂತವಾಗಿ ಮೊದಲು ಈ ತಾಲೀಮನ್ನು ಮಾಡಿದಂಥ ಬಳಿಕ ಮರದ ಮೂಟೆಯ ಹೊರುವಂತಹ ತಾಲೀಮನ್ನು ಮಾಡಲಾಗುತ್ತೆ. ಅದಾದ ಬಳಿಕ ಮರದ ಅಂಬಾರಿ ಅಂದರೆ 750 kg ತೂಕವನ್ನು ಇಟ್ಟು ಅಲ್ಲಿ ಮರದ ಅಂಬಾರಿಯನ್ನು ಕಟ್ಟಿ ಅವುಗಳಿಗೆ ತಾಲೀಮನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಸುಮಾರು 2.5 ಕಿಲೋಮೀಟರ್ ದೂರಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಕ್ರಮಿಸುವಂಥ ಅಂಬಾವಿಲಾಸ ಅರಮನೆಯಿಂದ ಸಾಗಿ ಮೈಸೂರಿನ KR ವೃತ್ತ, ನ್ಯೂ ಸಾಹೇಜಿರೋ ರಸ್ತೆ, ಜೊತೆಗೆ ಮೈಸೂರಿನ ಆಯುರ್ವೇದ ಸರ್ಕಲ್, ಬಂಬೂ ಬಜಾರ್ ಸೇರಿದಂತೆ ಹೈವೇ ಸರ್ಕಲ್ನ ಮಾರ್ಗವಾಗಿ ಇದು ಮೈಸೂರಿನ ಅಂಬಾವಿಲಾಸ ಅರಮನೆಯಿಂದ ನೇರವಾಗಿ ಬನ್ನಿ ಮಂಟಪವನ್ನು ತಲುಪುವಂಥದ್ದು ಪ್ರತೀತಿ. ಮೊದಲನೇ ಹಂತವಾಗಿ ಆಯುರ್ವೇದ ಸರ್ಕಲ್, ಅದಾದ ಬಳಿಕ ಹೈವೇ ಸರ್ಕಲ್ನ ಮುಟ್ಟಿ ವಾಪಸ್ ಆನೆಗಳು ಬರ್ತವೆ. ಹಂತವಾಗಿ ಜಂಬೂ ಸವಾರಿಯನ್ನು ಸಾಗುವಂಥ ಮಾರ್ಗದ ಎಲ್ಲವೂ ಕಡೆಗಳಲ್ಲೂ ಕೂಡ ಈ ರಾಜಬೀದಿಯ ರಾಜಪಥಗಳಲ್ಲಿ ಗಾಂಭೀರ್ಯದಿಂದ ಹೆಜ್ಜೆಯನ್ನು ಹಾಕುವಂಥ ದಸರಾ ಗಜಪಡೆ ಬನ್ನಿ ಮಂಟಪದವರೆಗೂ ಕೂಡ ಸಾಗುವಂಥದ್ದು. ಆ ರೀತಿಯ ತಾಲೀಮನ್ನು ಕೂಡ ಮಾಡಲಾಗುತ್ತೆ. ಭಾರ ಹೊರಿಸುವ ತಾಲೀಮು, ಜೊತೆಗೆ ಮರದ ಮೂಟೆಯನ್ನು ಹೊರಿಸಿ ತಾಲೀಮನ್ನು ಮಾಡಲಾಗುತ್ತೆ. ಏನು ಕಾಡಿನಿಂದ ನಾಡಿಗೆ ಬಂದಿರತಕ್ಕಂಥ ದಸರಾ ಗಜಪಡೆ ಅಕ್ಟೋಬರ್ 2ರ ದಸರಾ ವರೆಗೂ ಕೂಡ ತಾಲೀಮನ್ನು ಮಾಡಲಾಗುತ್ತೆ. ಆ ಮೂಲಕವಾಗಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ 2025ನೇ ಸಾಲಿನ ಈ ಬಾರಿಯ ದಸರಾ ಅಕ್ಟೋಬರ್ 2ಕ್ಕೆ ಏನಿದೆ, ಅಲ್ಲಿವರೆಗೂ ಸುಮಾರು 2 ತಿಂಗಳ ಕಾಲ ದಸರಾ ಗಜಪಡೆಗಳಿಗೆ ರಾಜಾತಿಥ್ಯವನ್ನು ನೀಡಲಾಗುತ್ತೆ. ಒಂದು ರೀತಿಯಲ್ಲಿ ತಾಲೀಮನ್ನು ಮಾಡಿದ್ರೆ, ಮತ್ತೊಂದು ಕಡೆಗಳಲ್ಲಿ ಮೈಸೂರಿನ ಅಂಬಾವಿಲಾಸ ಅರಮನೆಯ ಅಂಗಳದಲ್ಲಿ ಉಳ್ಕೊಂಡಿರ್ತಕ್ಕಂತಹ ಕ್ಯಾಪ್ಟನ್ ಅಭಿಮನ್ಯು ಟೀಮ್ಗೆ ಮೃಷ್ಟಾನ್ನ ಭೋಜನವನ್ನು ನೀಡಿ ಅವುಗಳನ್ನು ಸಂತೈಸಲಾಗುತ್ತೆ. ಮೊದಲನೆಯ ಹಂತವಾಗಿ 9 ಆನೆಗಳು ಮೈಸೂರು ನಗರವನ್ನು ಪ್ರವೇಶ ಮಾಡಿದ್ರೆ, 2ನೆಯ ಹಂತದಲ್ಲಿ 5 ಆನೆಗಳು ಮೈಸೂರನ್ನ ಪ್ರವೇಶ ಮಾಡ್ತವೆ. ಒಟ್ಟು 14 ಆನೆಗಳು ಈ ಬಾರಿಯ ದಸರಾ ಜಂಬೂ ಸವಾರಿ ಏನು 750 kg ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯುಗೆ ಇನ್ನುಳಿದ 13 ಆನೆಗಳು ಸಾಥ್ ನೀಡ್ತವೆ. 59 ವರ್ಷ ವಯಸ್ಸಿನ ಅಭಿಮನ್ಯು ಈ ಬಾರಿ ಸತತ 6ನೇ ಬಾರಿಗೆ 750 kg ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತು ಸಾಗೋದಕ್ಕೆ ತಾಲೀಮನ್ನು ಮಾಡ್ತಿದ್ದಾನೆ. ಕ್ಯಾಮರಾಮನ್ ಧನು ಜೊತೆ ಸುರೇಶ್, ಬಿ ಗ್ಯಾರಂಟಿ ನ್ಯೂಸ್, ಮೈಸೂರು.